ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರುವಂತಹ ವಿಲನ್ ರಾಕ್ಷಸ ತುಂಬ ಎಲ್ಲ ಸ್ಪರ್ಧಿಗಳಿಗೆ ಹಿಂಸೆ ಕೊಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಈಗ ಅವರ ಮಧ್ಯೆ ಒಂದು ಟಾಸ್ಕ್ ಸಹ ಕೊಟ್ಟಿದ್ದಾರೆ. ಈ ಒಂದು ಟಾಸ್ಕಲ್ಲಿ ತುಂಬ ಹಿಂಸೆ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಈ ಯಾವ ರೀತಿಯಪ್ಪ ಅಂದರೆ ಇನ್ನು ನಾರ್ಮಲ್ ಆಗಿ ಎಲ್ಲ ದಿನಗಳು ನಡೀತಾ ಇತ್ತಲ್ಲ ಆ ರೀತಿಯ ಒಂದು ಟಾಸ್ಕ್ ಅಲ್ಲ, ಇದೊಂಥರ ಡಿಫ್ರೆಂಟ್ ಟಾಸ್ಕ್ ಅಂತಲೂ ಕೂಡ ಹೇಳ್ಬೋದು. ವಾರದ ದಿನಸಿಗಳನ್ನ ಪಡ್ಕೊಳ್ಳೋಕ್ಕೆ ಬಿಗ್ ಬಾಸ್ ವಾರ ಒಂದು ಟಾಸ್ಕ್ನ ಕೊಡ್ತಿತ್ತು. ಬಟ್ ಈ ವಾರ ಒಂದು ವಿಲನ್ ಎಂಟ್ರಿ ಕೊಟ್ಟಾಗ ಡಿಫ್ರೆಂಟ್ ಆಗಿರೋ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಟಾಸ್ಕ್ನಲ್ಲಿ ಅಲ್ಲಿರುವಂಥ ಸ್ಪರ್ಧಿಗಳು ಸಾಕಾಗಿ ಹೋಗಿದೆ. ಅಷ್ಟು ಜನಕ್ಕೂ ಆ ರೀತಿ ಒಂದು ವಿಲನ್ ಈ ರೀತಿ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ ಆ ಟಾಸ್ಕ್ ಯಾವುದು, ಹೇಗಿತ್ತು, ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಒಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ವೀಕ್ಷಕರೇ, ಇಷ್ಟು ದಿನ ಹೇಗೆ ನಡೀತಿತ್ತಪ್ಪ ಅಂದರೆ ವಾರದ ದಿನಸಿಗಳು ಅಂದರೆ ಅವರಿಗೆ ಬೇಕಾಗಿರುವಂಥ ತರಕಾರಿಗಳನ್ನ ಬಿಗ್ ಬಾಸ್ ಕಳಿಸ್ಕೊಡ್ಬೇಕಪ್ಪ ಅಂದರೆ ಒಂದು ಟಾಸ್ಕ್ನ ಆಡಿಸ್ತಾ ಇದ್ರು. ಅದೇ ರೀತಿ ಈಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರುವಂಥ ವಿಲನ್ ಒಂದು ಟಾಸ್ಕ್ನ ಕೊಟ್ಟಿದ್ದಾನೆ. ಈ ಟಾಸ್ಕ್ ಯಾವ ರೀತಿಯಪ್ಪ ಅಂದರೆ ಒಂದು ಗೇಮ್ ರೀತಿ ಬರಲ್ಲ. ಒಂದು ಐಟಮ್ನ ತಿನ್ನಬೇಕು. ಬಟ್ ಈ ಐಟಮ್ ತಿಂದ ಮೇಲೆ ಯಾರು ಆ ಐಟಮ್ನ ಫಸ್ಟ್ ತಿಂದು ಮುಗಿಸ್ತಾರೆ ಅಂದರೆ ಈಗ 13 ಜನ ಇದ್ದಾರಲ್ಲ, 13 ಜನ ತಿಂದು ಮುಗಿಸಿದ್ರೆ ಅವರಿಗೆ 13 ಟ್ರೈ ಬಾಕ್ಸ್ಗಳು ಸಿಗ್ತವೆ. ತರಕಾರಿ ಆಗಿರ್ಬೋದು, ಅಲ್ಲಿ ಏನೇನು ಐಟಮ್ಸ್ ಇದ್ದಾವೆ, ಮತ್ತು ಊಟದ ವಿಚಾರದಲ್ಲಿ ಕಿಚನ್ ಡಿಪಾರ್ಟ್ಮೆಂಟ್ಗೆ ಬೇಕಾಗಿರುವಂಥ ಎಲ್ಲ ಐಟಮ್ಗಳು ಸಿಗ್ತವೆ ಅಂತಲೂ ಕೂಡ ಹೇಳ್ಬೋದು. ಅದರಲ್ಲಿ ಮೊಟ್ಟೆ ಆಗಿರಲಿ, ಹಣ್ಣು, ಸೊಪ್ಪು, ತರಕಾರಿ ಅಂಥವೆಲ್ಲ ಸಿಗ್ತವೆ ಅಂತಲೂ ಕೂಡ ಹೇಳ್ಬೋದು. ಹಾಗಾಗಿ ಈಗ ಮನೆಗೆ ಎಂಟ್ರಿ ಕೊಟ್ಟಿರುವಂಥ ರಾಕ್ಷಸ ವಿಲನ್ ಇವರಿಗೆಲ್ಲ ಒಂದು ಟಾಸ್ಕ್ನ ಕೊಡ್ತಾರೆ. ಆ ಒಂದು ಯಾವ ರೀತಿ ಅಂದರೆ ಕ್ಯಾರೆಟ್ ಸ್ವೀಟ್ನ ಕೊಡ್ತಾರೆ. ಈ ಕ್ಯಾರೆಟ್ ಸ್ವೀಟ್ನ ಯಾರು 13 ಜನ ಯಾರು ತಿಂದು ಮುಗಿಸ್ತಾರೆ ಅವರಿಗೆ ನಾನು ತರಕಾರಿಗಳನ್ನ ಕೊಡ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ. ಅಂದರೆ ಆ ಟ್ರೈ ಬಾಕ್ಸ್ಗಳನ್ನ ಕೊಡ್ತೀನಿ ಅಂತಲೂ ಹೇಳಿದ್ದಾರೆ. ಬಟ್ ಇಲ್ಲೊಂದು ಟ್ವಿಸ್ಟ್ ಏನಪ್ಪ ಅಂದರೆ ಆ ಕ್ಯಾರೆಟ್ ಸ್ವೀಟ್ ಅನ್ನೋಕ್ಕಿಂತ ಅದು ವಿಷದ ಸ್ವೀಟ್ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಒಬ್ಬೊಬ್ಬರಿಗೆ ಉಪ್ಪಿದೆ, ಒಬ್ರಿಗೆ ಖಾರ ಇದೆ, ಒಬ್ರಿಗೆ ಕಹಿ ಇದೆ. ಆ ರೀತಿಯ ಒಂದು ಸ್ವೀಟ್ಗಳನ್ನ ಕಳಿಸ್ಕೊಟ್ಟಿದ್ದಾರೆ. ಬಟ್ ಅಲ್ಲಿ ಎಲ್ಲ ಸ್ಪರ್ಧಿಗಳು ಆ ಒಂದು ಸ್ವೀಟ್ಗೋಸ್ಕರ ವೇಟ್ ಮಾಡ್ತಾ ಇರ್ತಿದ್ರು. ಬಟ್ ಅಲ್ಲಿ ಆ ಸ್ವೀಟ್ ಬಂದಾಗ ತುಂಬ ಜನಕ್ಕೆ ಅನಿಸಿತ್ತು, ನಾನು ಬೇಗ ತಿಂದು ಮುಗಿಸ್ತೀನಿ, ನೀನು ಬೇಗ ತಿಂದು ಮುಗಿಸು ಅನ್ನೋ ರೀತಿಯಲ್ಲಿ ಮಾತಾಡಿದರು. ಬಟ್ ಆ ಸ್ವೀಟ್ ಬಂದು ತಿಂದ ಮೇಲೆ ಗೊತ್ತಾಗಿತ್ತು ಅವ್ರ ಹಣೆ ಬರ ಏನು ಅಂತ. ಟೋಟಲಾಗಿ 13 ಜನ ಯಾರು ಆ ಸ್ವೀಟ್ಗಳನ್ನ ತಿಂದು ಮುಗಿಸ್ತಾರೆ ಅವರು ಈ ವಾರ ಅವರಿಗೆ ಟೋಟಲಾಗಿ 13 ಟ್ರೈ ಬಾಕ್ಸ್ಗಳು ಸಿಗ್ತವೆ. ಅದು ಮನೆಗೆ ದಿನಸಿಗಳು. ಬಟ್ ಏನು ಮಾಡ್ತಾರೆ, ಇಲ್ಲಿ 13 ಜನದಲ್ಲಿ 11 ಜನ ಕ್ಲಿಯರಾಗಿ ತಿಂತಾರೆ. ಬಟ್ ಇಲ್ಲಿ 2 ಜನ ಮಾತ್ರ ತಿಂದೇ ತುಂಬಾ ಗೋಳಾಡ್ತಾರೆ. ಈ ಒಂದು ಸ್ವೀಟ್ ತಿನ್ನೋ ಒಂದು ಟಾಸ್ಕ್ನಲ್ಲಿ ಯಾರು ರಕ್ಷಿತಾ ಆಗಿರ್ಬೋದು, ನಮ್ಮ ಗಿಲ್ಲಿಯವರಂತೂ ವಾಮಿಂಟೇ ಮಾಡ್ಕೊಬಿಡ್ತಾರೆ. ಅಶ್ವಿನಿ ಅವರಂತೂ ತಿನ್ನೋ ಹೊತ್ತಿ ತುಂಬ ಚೆನ್ನಾಗಿ ಅನಿಸುತ್ತೆ. ತಿಂದಾದ್ಮೇಲೆ ಅದರ ಕಷ್ಟ ಏನು ಅಂತ ಗೊತ್ತಾಗುತ್ತೆ. ಬಟ್ ಈ ಒಂದು ಸ್ವೀಟ್ ತಿಂದ ಮೇಲೆ ಅಲ್ಲಿರುವಂಥ ಸ್ಪರ್ಧಿಗಳು ತುಂಬ ಪರದಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ವಿಲನ್ ಅಂದರೆ ರಾಕ್ಷಸ ಎಂಟ್ರಿ ಕೊಟ್ಟಿರುವಂತಹ ಒಂದು ಮನೆಗೆ ಒಂಥರ ರಾಕ್ಷಸ ರೀತಿಯ ಒಂದು ಗೇಮ್ನ ಕೊಟ್ಟಿದ್ದಾನೆ ಅಂತಲೂ ಕೂಡ ಹೇಳ್ಬೋದು. ಈ ಗೇಮ್ನಲ್ಲಿ ಟೋಟಲಾಗಿ 13 ಜನದಲ್ಲಿ 11 ಜನ ತಿಂದು ಮುಗಿಸ್ತಾರೆ. ತುಂಬ ರಗಳೆ ಮಾಡ್ತಾರೆ. ಬಟ್ ಇಲ್ಲೊಂದೇನಪ್ಪ ಅಂದರೆ ಆ ಸ್ವೀಟ್ ತಿಂದು 10 ನಿಮಿಷ ಹಾಗೇ ಇರಬೇಕು. ಅಷ್ಟರ ಒಳಗಡೆ ಏನಾದರೂ ಹೋಗಿ ನೀರು ಕುಡಿದ್ರು, ಇಲ್ಲ ಆ ಸ್ವೀಟ್ನ ಚೆಲ್ಲಿದ್ರು, ಇಲ್ಲ ವಾಮಿಂಟ್ ಮಾಡಿದ್ರಪ್ಪ ಅಂದರೆ ಖಂಡಿತ ಅವರು ಕೂಡ ಒಂದು ಪೋಲ್ ಆಗ್ತಾರೆ ಈ ಗೇಮಿಂದ. ಅಂದರೆ ಈಗ 11 ಜನ ತಿಂದು ಮುಗಿಸಿದ್ದಾರೆ ಅಂದರೆ 11 ಜನದಲ್ಲಿ ಯಾರು ವಾಮಿಂಟ್ ಮಾಡ್ತಾರೆ ಅಥವಾ ನೀರು ಕುಡಿತಾರೆ ಅವರು ಕ್ಯಾನ್ಸಲ್ ಆಗುತ್ತೆ. ಆಮೇಲೆ 10 ಜನ ಆಗಿಬಿಡ್ತಾರೆ. ಈ ರೀತಿ ಟೋಟಲಾಗಿ ಈಗ 13 ಜನದಲ್ಲಿ 11 ಜನ ತಿಂದು ಮುಗಿಸಿದ್ರು. 2 ಜನ ಯಾರಪ್ಪ ಅಂದರೆ ರಕ್ಷಿತಾ ಮತ್ತು ಕಾವ್ಯ ಅವರು ತಿಂದು ಮುಗಿಸಿರ್ತಾರೆ. ಬಟ್ ಆದರೆ ಅವರು ಹೋಗಿ ನೀರು ಕುಡಿದ್ಬಿಡ್ತಾರೆ. ಹಾಗಾಗಿ ಅಲ್ಲಿ ಪೋಲ್ ಆಗುತ್ತೆ. ಬಟ್ ಇಲ್ಲಿ ರಕ್ಷಿತಾ ಅವರು ಆ ಒಂದು ತಿನ್ನೋಕ್ಕಾಗದೆ ಸುಮ್ಮನೆ ಸೈಲೆಂಟಾಗಿ ಕುತ್ಕೊಬಿಡ್ತಾರೆ. ಹಾಗಾಗಿ ಇಲ್ಲಿ 2 ಬ್ಯಾಸ್ಕೆಟ್ಗಳನ್ನ ಕ್ಯಾನ್ಸಲ್ ಮಾಡಿ ಟೋಟಲಾಗಿ 11 ಬ್ಯಾಸ್ಕೆಟ್ಗಳನ್ನ ಅವರಿಗೆ ಕಳಿಸ್ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಟಾಸ್ಕ್ ಮಾತ್ರ ತುಂಬ ವಿಚಿತ್ರ ಇತ್ತು. ಅದರಲ್ಲೂ ಕೂಡ ಈ ಒಂದು ರೀತಿಯ ಒಂದು ಸ್ವೀಟ್ ತಿನ್ನೋದಿದೆಯಲ್ಲ, ಯಪ್ಪ ಭಯಂಕರ ಅಂತಲೂ ಕೂಡ ಹೇಳ್ಬೋದು. ದಯವಿಟ್ಟು ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ತುಂಬ ಚೆನ್ನಾಗಿದೆ. ಈ ಒಂದು ಟಾಸ್ಕ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಎಲ್ಲ ಇದು ಮಾಡಿದ್ದಾರೆ ಅಂತ. ಇಲ್ಲಿ ಅಶ್ವಿನಿ ಮತ್ತು ಗಿಲ್ಲಿಯವರಂತೂ ವಾಮಿಂಟ್ ಮಾಡೋ ಲೆವೆಲ್ಗೆಲ್ಲ ಹೋಗ್ಬಿಟ್ಟಿದ್ದಾರೆ. ಬಟ್ ಆದರೆ ಗಿಲ್ಲಿಯವರು ತಿಂದು ಮುಗಿಸ್ತಾರೆ. ತುಂಬ ಪರದಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಈ ಒಂದು ಬಿಗ್ ಬಾಸ್ ಮನೆಗೆ ರಾಕ್ಷಸ ಎಂಟ್ರಿ ಕೊಟ್ಟ ಮೇಲೆ ಅವರಿಗೆ ಕಷ್ಟದ ಮೇಲೆ ಕಷ್ಟ ಕೊಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಈಗ ಬಿಗ್ ಬಾಸ್ ಮನೆ ಆಗೋದು ಒಂದು ವಿಲನ್ ಮನೆ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಈಗ ಈ ವಾರ ಕಂಪ್ಲೀಟಾಗಿ ಈ ಒಂದು ಕಾನ್ಸೆಪ್ಟ್ ರನ್ ಆಗುತ್ತೆ ಅನ್ನೋ ಸುದ್ದಿ ಇದೆ. ನೋಡೋಣ ಎಷ್ಟು ದಿನ ರನ್ ಆಗುತ್ತೋ ಅದು ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಬಟ್ ಒಂದು ವಾರ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಯಾಕಪ್ಪ ಅಂದರೆ ಕಳೆದ ಸೀಸನ್ಗಳಲ್ಲಿ ಇದೇ ರೀತಿಯ ಒಂದು ಕಾನ್ಸೆಪ್ಟ್ಗಳು ಬಂದಾಗ ಒಂದು ವಾರ ಇರ್ತಿತ್ತು. ಇಲ್ಲಿ ನೋಡೋಣ ಎಷ್ಟು 2 ದಿನ ಇರುತ್ತೋ, 1 ದಿನ ಇರುತ್ತೋ, ಅಥವಾ ಒಂದು ವಾರ ಕಂಪ್ಲೀಟ್ ಆಗಿರುತ್ತೆ ನೋಡೋಣ. ಅದರಲ್ಲಿ ಇವತ್ತು ಬಂದಿರುವಂಥ ಪ್ರೋಮೋಗಳು ಮಾತ್ರ ಹೆವಿ ಇಂಟ್ರೆಸ್ಟಿಂಗ್ ಆಗಿದೆ. ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಆ ಎಪಿಸೋಡ್ಗಳಿಗೆ ಅಂದರೆ ಆ ಪ್ರೋಮೋಗಳಿಗೆ ಸಂಬಂಧಿಸಿರಪಟ್ಟಂತಹ ಈ ಅಪ್ಡೇಟ್ಗಳು ನಮಗೆ ಸಿಗ್ತವೆ. ಆ ಒಂದು ಎಪಿಸೋಡ್ ನೋಡಿದ ಮೇಲೆ ಅಂತಲೂ ಕೂಡ ಹೇಳ್ಬೋದು. ಬಿಗ್ ಬಾಸ್ ಮನೆಗೆ ಈ ವಾರ ಎಂಟ್ರಿ ಕೊಟ್ಟಿರುವಂಥ ಈ ವಿಲನ್ ಕಾನ್ಸೆಪ್ಟ್ ಹೇಗಿದೆ, ನಿಮ್ಮ ಪ್ರಕಾರ ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ತಾ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.